ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಚಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಭೀಮಸೇನ ದೇವರ ಶುದ್ಧ ಭಾಗವತ ಧರ್ಮದ ಹಿರಿಮೆ, ಆ ಭಾಗವತ ಧರ್ಮದ ವೈಶಿಷ್ಟ್ಯ ಅಪರೂಪತೆ ಎಷ್ಟಿದೆ ಎನ್ನುವುದನ್ನು ಶ್ರೀಮದಾಚಾರ್ಯರು ತೋರಿಸ್ತಾ, ದೊಡ್ಡ ದೊಡ್ಡ ದೇವತೆಗಳು ಕೂಡ ಯಾವ ರೀತಿ ಭಾಗವತ ಧರ್ಮವನ್ನು ಪರಿಪಾಲನೆ ಮಾಡುವುದರಲ್ಲಿ ಕೆಲವು ಕಡೆಗೆ ನ್ಯೂನತೆಗಳು ಕಂಡುಬಂದಿವೆ. ಅಂತಹ ಪ್ರಸಂಗದಲ್ಲಿ ಇನ್ನುಳಿದವರೆಲ್ಲ ನಾವು ಬಹಳ ದೊಡ್ಡ ಭಾಗವತ ಧರ್ಮ ಪರಿಪಾಲಕರೆಂಬ ಅಹಂಕಾರವನ್ನೂ ಪಡಬಾರದು. ಜೊತೆಗೆ ಆ ಭಾಗವತ ಧರ್ಮಗಳನ್ನು ಪರಿಪಾಲನೆ ಮಾಡುವಾಗ ಬಹಳ ಜಾಗರೂಕರಾಗಿದ್ದು ತಮ್ಮ ಶಕ್ತಿ ಯೋಗ್ಯತೆಗಳಿದ್ದಷ್ಟಾದರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಧರ್ಮವನ್ನು ಪರಿಪಾಲನೆ ಮಾಡಬೇಕೆಂಬ ಸಂದೇಶವನ್ನು ಶ್ರೀಮದಾಚಾರ್ಯರು ನೀಡುತ್ತಾ ಇದ್ದಾರೆ. ಸಾತ್ಯಕಿ ಅರ್ಜುನನ ಪ್ರೀತಿಯ ಶಿಷ್ಯ, ಶ್ರೀಕೃಷ್ಣ ಪರಮಾತ್ಮನ ಭಕ್ತನೇ, ಕೃಷ್ಣ ಪಕ್ಷಕ್ಕೆ ಅಭಿಮಾನಿ ದೇವತೆ. ಕೃಷ್ಣ ಪಕ್ಷೋ ಯುಯುಧಾನಾಭಿಧೇಯ ಅಂತ ಶ್ರೀಮದಾಚಾರ್ಯರು ಹಿಂದೆ ತಿಳಿಸಿದ್ದಾರೆ 11ನೇ ಅಧ್ಯಾಯದಲ್ಲಿ. ಶುಕ್ಲ ಪಕ್ಷಕ್ಕೆ ಅಭಿಮಾನಿ ದೇವತೆಯೇ ಕೃತವರ್ಮ, ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ಸಾತ್ಯಕಿಯಾಗಿ ಅವತಾರ ಮಾಡಿದ್ದಾನೆ. ಸಾತ್ಯಕಿಯ ಒಂದು ದೊಡ್ಡ ಸೌಭಾಗ್ಯ ಅಂದರೆ ಅವನಲ್ಲಿ ಸಾಕ್ಷಾತ್ ಪರಮಾತ್ಮನ ಆವೇಶ ಇದೆ, ಸನ್ನಿಧಾನ ಇದೆ. ಪೃಥುಚಕ್ರವರ್ತಿಯಲ್ಲಿ ಹೇಗೆ ಭಗವಂತನ ಸನ್ನಿಧಾನ ಇದೆ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ, ಹಾಗೆ ಸಾತ್ವಿಕೆಯಲ್ಲಿಯೂ ಕೂಡ ವಿಷ್ಣುವಿನ ಸನ್ನಿಧಾನ ವಿಶೇಷ. ವಿಷ್ಣು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎನ್ನುವುದು ಬೇರೆ, ಆದರೆ ಭಗವಂತನ ಒಂದು ಸನ್ನಿಧಾನ ವಿಶೇಷ. ಪ್ರದ್ಯುಮ್ನ, ಸಾಂಬ, ಅನಿರುದ್ಧ ಇವರೆಲ್ಲರಲ್ಲಿಯೂ ಇದೆ. ಅದರಂತೆ ಸಾತ್ವಿಕೆಯಲ್ಲಿಯೂ ಪರಮಾತ್ಮನ ಒಂದು ವಿಶೇಷವಾದ ಸನ್ನಿಧಾನ ಇದೆ ಅಂತಾರೆ. ಗರುಡನ ಆವೇಶ ಇದೆ. ಅದರಂತೆ ಚಕ್ರ, ಪ್ರದ್ಯುಮ್ನ, ಆ ಕಾಮನ ಆವೇಶವೂ ಇದೆ. ಚಕ್ರಾಭಿಮಾನಿ ದೇವತೆಯ ಆವೇಶವೂ ಇದೆ. ಸಂವಹ ಎಂಬ ಮರುತ್ತಿನ ಆವೇಶವೂ ಇದೆ. ವಿಷ್ಣು ಆವೇಶದಿಂದ ಕೂಡಿದ ಕೃಷ್ಣ ಪಕ್ಷಾಭಿಮಾನಿ ದೇವತೆಯ ಅವತಾರ ಅಂದರೆ ಸಾತ್ವಿಕಿ. ಯಾಕೆ ಇದರ ವಿವರಣೆಯನ್ನು ಕೊಟ್ಟದ್ದು ಅಂದರೆ, ಯಾವನೋ ಒಬ್ಬ ಸಾತ್ವಿಕಿ ಅಂತ ಅವನೇನೋ ತಪ್ಪು ತಿಳ್ಕೊಂಡ ಅಂತಲ್ಲ. ಇಷ್ಟೆಲ್ಲ ದೇವತೆಗಳ ಸನ್ನಿಧಾನ ಇದೆ, ಅವರೆಲ್ಲರ ಅನುಗ್ರಹವನ್ನು ಪಡೆದುಕೊಂಡಿದ್ದಾನೆ. ಸ್ವಯಂ ತಾನೊಬ್ಬ ಕೃಷ್ಣ ಪಕ್ಷಾಭಿಮಾನಿ ದೇವತೆಯಾಗಿದ್ದರೂ ಕೂಡ ಕೃಷ್ಣನ ಅರ್ಜುನನ ವಿಶೇಷ ಭಕ್ತನಾಗಿದ್ದರೂ ಅವನು ಮಾಡಿದ ತಪ್ಪೇನು ಅಂದರೆ, ಕೆಲವೊಂದು ಸಲ
ತನ್ನ ಗುರುವಾದ ಪಾರ್ಥ ಅರ್ಜುನನನ್ನು ಕೃಷ್ಣನಿಗೆ ಸಮಾನ ಅಂತ ತಿಳಿದುಕೊಳ್ತಾ ಇದ್ದಂತೆ. ಸಾತ್ಯಕಿ ಕೃಷ್ಣ ಸಂಮಿತಂ ಕದಾಚಿನ್ ಮನ್ಯತೆ ಪಾರ್ಥಂ ಧರ್ಮಜೋಪಿ ನರಂ ಹರಿಂ. ಈ ಹಿನ್ನೆಲೆಯಿಂದ ಕೂಡಿದ ಒಬ್ಬ ಸಾತ್ಯಕಿ, ಕೃಷ್ಣನಿಗೆ ಅತೀ ಸನ್ನಿಹಿತನಾದ ವ್ಯಕ್ತಿ, ಅರ್ಜುನನಿಗೆ ಅಷ್ಟು ಪ್ರಿಯನಾದ ವ್ಯಕ್ತಿ, ಕೃಷ್ಣನಿಗೆ ಅಷ್ಟು ಭಕ್ತನಾದ ವ್ಯಕ್ತಿ, ಸನ್ನಿಹಿತನಾದ ವ್ಯಕ್ತಿ. ಇಷ್ಟಾಗಿದ್ದರೂ ಕೂಡ ತನ್ನ ಗುರು ಅರ್ಜುನ ಅವನೇನು ಕಡಿಮೆಯಲ್ಲ, ಕೃಷ್ಣನಿಗಿಂತ ದೊಡ್ಡವ ಅರ್ಜುನ ಅಂತೇನು ತಿಳ್ಕೊಳ್ಳಿಲ್ಲ, ಆದರೆ ಕೃಷ್ಣನಿಗೆ ಸಮಾನ ಅಂತ ತಿಳಿದುಕೊಳ್ತಾ ಇದ್ದ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಾವು ದೇವರಿಗಿಂತಲೂ ಉತ್ತಮರು ಅಂತ ತಿಳಿದುಕೊಂಡರಂತೂ ಮಹಾ ಅನರ್ಥ ಇದ್ದೇ ಇದೆ. ಉತ್ತಮ ಅಂತ ತಿಳಿದುಕೊಂಡ್ರೆ ಮಾತ್ರ ಅನರ್ಥ, ದೇವರಿಗೆ ಸಮಾನರು ಅಂತ ತಿಳ್ಕೊಂಡ್ರೇನು ಅಂಥ ದೊಡ್ಡ ತಪ್ಪಾಗಲಿಕ್ಕಿಲ್ಲ ಅಂತ ತಿಳ್ಕೋಬೇಡಿ. ದೇವರಿಗೆ ಸಮಾನರು ಅಂತ ತಿಳಿದುಕೊಂಡರೂ ಘೋರವಾದ ಅನರ್ಥ ಇದೆ, ನರಕ ಇದೆ. ಈ ಸಾತ್ಯಕಿ ಅವನು ದೇವತೆ, ಅವನೇನು ಯಾವಾಗಲೂ ಹಾಗೆ ತಿಳಿದುಕೊಂಡವನಲ್ಲ. ಅದಕ್ಕಾಗಿಯೇ ಆಚಾರ್ಯರು ಸ್ಪಷ್ಟವಾಗಿ ಕದಾಚಿತ್ ಎಂಬ ಶಬ್ದ ಪ್ರಯೋಗ ಮಾಡಿದ್ದಾರೆ. ಕದಾಚಿನ್ ಮನ್ಯತೆ, ಯಾವುದೋ ಒಂದು ಸಂದರ್ಭದಲ್ಲಿ ಆ ತರಹ ತಪ್ಪು ತಿಳುವಳಿಕೆ ಅವನಿಗೆ ಬಂದಿರಬಹುದು. ಆದರೆ ಪುನಃ ಅವನು ಅದನ್ನು ಸರಿಪಡಿಸಿಕೊಂಡು ಕೃಷ್ಣನನ್ನು ಸರ್ವೋತ್ತಮ ಅಂತೇ ಉಪಾಸನೆ ಮಾಡಿದವನು ಅವನು ಭಕ್ತನೇ, ಸಂಶಯವೇ ಇಲ್ಲ. ಆದರೆ ಯಾರಾದರೂ ಕೃಷ್ಣ ಉಳಿದೆಲ್ಲ ದೇವತೆಗಳಿಗೆ ಸಮಾನ ಅಂತ ತಿಳಿದರೆ ಆಗ ಮಾತ್ರ ಅನರ್ಥ ಆಗುವುದರಲ್ಲಿ ಸಂಶಯವಿಲ್ಲ ಅನ್ನೋದನ್ನು ನಾವು ಚಿನ್ನ ಬೇರೆ ಕಡೆಗೆ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಉಳಿದ ದೇವತೆಗಳನ್ನು ಪರಮಾತ್ಮನಿಗಿಂತಲೂ ಉತ್ತಮ ಅಂತ ತಿಳಿದರೂ ಸರಿ, ಸಮಾನ ಅಂತ ತಿಳಿದರೂ ಸರಿ, ಅಥವಾ ಪರಮಾತ್ಮನಿಂದ ಐಕ್ಯವನ್ನು ತಿಳಿದರೂ ಸರಿ, ಆ ರೀತಿ ತಿಳಿದರೆ ಅನರ್ಥವಾಗತ್ತೆ ಅಂತ ಶ್ರೀಮದಾಚಾರ್ಯರು ಅನೇಕ ಪ್ರಮಾಣಗಳನ್ನು ಕೊಟ್ಟು ಹೇಳಿದ್ದಾರೆ. ಅದನ್ನು ಮಾತ್ರ ಎಂದೆಂದಿಗೂ ಯಾವ ಮಾತನ್ನು ಕೇಳಿ ಅನೇಕ ಜನ ಹಾಗೆ ಹೇಳುವವರಿದ್ದಾರೆ. ಇಲ್ಲಿ ದೇವರು ದೊಡ್ಡವ, ನಾವೆಲ್ಲರೂ ಚಿಕ್ಕವರು ಅನ್ನುವಂತಹ ತಾರತಮ್ಯ ಇದೆ. ಆದರೆ ಮೋಕ್ಷದಲ್ಲಿ ದೇವರಿಗೆ ಸಮಾನರಾಗ್ತೇವೆ ಅಂತ ಹೇಳುವಂತಹ ಒಂದು ವಿಚಾರಧಾರೆ ಇದೆ. ಆ ರೀತಿ ಪರಮಾತ್ಮನ ಸಾಮ್ಯವನ್ನು ಎಂದೆಂದಿಗೂ ಚಿಂತನೆ ಮಾಡಬಾರದು. ಎಂದೋ ಒಂದು ಸಲ ಚಿಂತನೆ ಮಾಡಿದ್ದಕ್ಕೇನೆ ಸಾತ್ಯಕಿಯನ್ನು ಶುದ್ಧ ಭಾಗವತ ಧರ್ಮದಲ್ಲಿ ರತನಾದವನಲ್ಲ ಅಂತ ಅವನನ್ನು ಚಿನ್ನ ಧರ್ಮ ಅಂತ ಹೇಳುವಾಗ ಇನ್ನು ನಿರಂತರವಾಗಿ ಅದೇ ಉಪಾಸನೆ ಮಾಡಿದರೆ ಏನು ಅನರ್ಥವಾಗ್ತದೆ ಅಂತ ಎಚ್ಚರಿಕೆಯಿಂದ ತಿಳಿದುಕೊಳ್ಳಿ. ತಮ್ಮ ತಮ್ಮ ಗುರುಗಳಾಗಿರಬಹುದು, ವಿಶೇಷವಾಗಿ ಉಪಕಾರ ಮಾಡಿದವರಿರಬಹುದು, ಅವರಲ್ಲಿರುವ ಗುಣಗಳನ್ನು ತಿಳಿದು ಅವರ ಯೋಗ್ಯತೆಯನ್ನು ತಿಳಿದು ಭಕ್ತಿಯಿಂದ ಅವರ ಬಗ್ಗೆ ಚಿಂತನೆ ಮಾಡಬೇಕು, ಉಪಾಸನೆ ಮಾಡಬೇಕು, ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕೇ ಹೊರತು ತಮ್ಮ ಗುರುಗಳು ಅನ್ನುವ ಒಂದು ಅಭಿಮಾನದಿಂದ ಅವರನ್ನು ತಾರತಮ್ಯಕ್ಕೆ ವಿರುದ್ಧವಾಗಿ ಉಪಾಸನೆ ಮಾಡಿದರೆ ಮಾತ್ರ ಅದು ಬಹಳ ದೊಡ್ಡ ತಪ್ಪು, ಭಾಗವತ ಧರ್ಮಕ್ಕೆ ವಿರುದ್ಧವಾಗತ್ತೆ ಎನ್ನುವುದನ್ನು ಶ್ರೀಮದಾಚಾರ್ಯರಲ್ಲಿ ಸೂಚನೆ ಮಾಡುತ್ತಾರೆ. ಸಾತ್ಯಕಿ ತನ್ನ ಗುರು ಅನ್ನುವ ಕಾರಣಕ್ಕಾಗಿ ಅರ್ಜುನನನ್ನು ಕೃಷ್ಣನಿಗೆ ಸಮಾನ ಅಂತ ತಿಳಿದುಕೊಂಡದ್ದು ತಪ್ಪು ಅಂತ. ಇದೇ ರೀತಿ ತಮ್ಮ ತಮ್ಮ ಗುರುಗಳನ್ನು ಅಭಿಮಾನದಿಂದಾಗಿ ಅವರ ಯೋಗ್ಯತೆಯನ್ನು ಮೀರಿ ಅವರಿಗಿಂತಲೂ ದೊಡ್ಡವರಿಗೆ ಅವರು ಸಮಾನರು ಅಂತ ತಿಳಿಯಬಾರದು ಅನ್ನುವುದನ್ನು ಶ್ರೀಮದಾಚಾರ್ಯರು ಇಲ್ಲಿ ತೋರಿಸಿಕೊಡ್ತಾರೆ. ಇದು ಸಾತ್ಯಕಿಗೆ ಸೀಮಿತವಾಗಿ ಉಳಿಯಲಿಲ್ಲ. ಧರ್ಮಜೋಪಿ ನರಂ ಹರಿಂ, ಯಮಧರ್ಮರಾಜ ಯುಧಿಷ್ಠಿರನೂ ಕೂಡ ಕೆಲವು ಸಂದರ್ಭಗಳಲ್ಲಿ ಕೃಷ್ಣ ಪರಮಾತ್ಮ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಅನ್ಕೊಂಡ್ಬಿಟ್ಟ. ಎಷ್ಟರ ಮಟ್ಟಿಗೆ ಅಂದರೆ ಜರಾಸಂಧ ಮಹಾಪರಾಕ್ರಮಿ, ಕಲಿಯ ನಂತರದ ಸ್ಥಾನ ಅವನದು. ದುರ್ಯೋಧನ ದುಷ್ಟರಲ್ಲಿ ಮೊದಲನೇದವನು, ಅವರ ನಂತರ ಬರುವವನು ವಿಪ್ರಚಿತ್ತಿ, ಕಲಿಯ ನಂತರ ಬರುವ ದೈತ್ಯ ವಿಪ್ರಚಿತ್ತಿಯ ಅವತಾರನೇ ಜರಾಸಂಧ. ಅಂತಹ ದುಷ್ಟ ಮಹಾಪರಾಕ್ರಮಿಯೂ ಹೌದು. ಅಂತಹ ಮಹಾಪರಾಕ್ರಮಿಯಾದ ಜರಾಸಂಧ ಎಲ್ಲ ರಾಜರನ್ನೂ ಕೂಡ ಗೆದ್ದು ಕಾರಾಗಾರದಲ್ಲಿ ಜೈಲೊಳಗೆ ಬಂದಿಖಾನೆಯಲ್ಲಿ ಇಟ್ಟಂತಹ ವ್ಯಕ್ತಿ. ಅಂತಹ ಮಹಾಪರಾಕ್ರಮಿ. ಎಲ್ಲರೂ ಅವನ ಹೆಸರು ಕೇಳಿದರೆ ಹೆದರ್ತಾ ಇದ್ದರು. ಆ ಜರಾಸಂಧನನ್ನು ಕೊಲ್ಲುವುದಕ್ಕೆ ಕೃಷ್ಣ ಭೀಮಾರ್ಜುನರನ್ನು ಕರೆದುಕೊಂಡು ಹೊರಟ್ರೆ
ಕೃಷ್ಣ ಅವರಿಬ್ಬರೂ ನನ್ನ ಕಣ್ಣುಗಳಿದ್ದಂತೆ ಭೀಮಾರ್ಜುನರು, ನೀನು ನನ್ನ ಮನಸ್ಸಿದ್ದಂತೆ. ನನ್ನ ಮನಸ್ಸಿನಂತೆ ನನಗೆ ಅಷ್ಟು ಪ್ರಿಯನಾಗಿ ರಕ್ಷಕನಾಗಿ ನೀನಿದ್ದೀಯ. ಭೀಮಾರ್ಜುನರು ಕಣ್ಣಿನಂತೆ ನನಗೆ ರಕ್ಷಕರಾಗಿದ್ದಾರೆ. ನೀವು ಮೂರೂ ಜನ ಅಲ್ಲಿ ಹೋಗಿ ಯಾರಾದರೂ ಒಬ್ಬರೂ ಅವನಿಂದ ಹೊಡೆಸಿಕೊಂಡು ಹೋಗಿಬಿಟ್ರೆ ನನ್ನ ಗತಿ ಏನು ಅಂತ. ಏನು ದೇವರ ಬಗ್ಗೆ ಮುಂದೆ ಹೀಗೆ ಮಾತಾಡಬೇಕಾ ಯುಧಿಷ್ಠಿರ? ಅದಕ್ಕಂತಾನೆ ನೀನೇ ಜರಾಸಂಧನ ಜೊತೆಗೆ ಒಂದು ಸಲ ಅಲ್ಲ 18 ಸಲ ಯುದ್ಧ ಆಡಿದ್ದಿ. ಅಂದರೆ ಒಂದೇ ಸಲ ಅವನನ್ನು ಸಂಹಾರ ಮಾಡಲಿಕ್ಕೆ ಆಗಲಿಲ್ಲ, 18 ಸಲ ಯುದ್ಧ ಆಡಬೇಕಾಯ್ತು. ಒಂದು ಸಲ ಅಂತೂ ಓಡಿ ಹೋಗಿ ಗೋಮಂತ ಪರ್ವತಕ್ಕೆ ಹೋಗೋ ಪ್ರಸಂಗ ಬಂತು. ಅಂಥ ಜರಾಸಂಧನನ್ನು ಕೊಲ್ಲೋದಕ್ಕೆ ನನ್ನ ತಮ್ಮಂದಿರನ್ನು ಭೀಮಾರ್ಜುನರನ್ನು ನೀನು ಕರ್ಕೊಂಡು ಹೋಗ್ತಾ ಇದ್ದಿಲ್ಲ, ಅವ್ರ ಗತಿ ಏನಾಗಬೇಕು ಅಂತ. ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಈ ಸಾಮರ್ಥ್ಯ ಏನು, ಯಾವ ಜರಾಸಂಧ, ಏನು ದುರ್ಯೋಧನ. ಮೊನ್ನೆ ಕೇಳಿದಿರಲ್ಲ, ಇಡೀ ಜಗತ್ತು, ಒಬ್ಬ ಜರಾಸಂಧ ಅಲ್ಲ, ಇಡೀ ಜಗತ್ತು ಒಂದಲ್ಲ, ಎರಡಲ್ಲ, ಮೂರಲ್ಲ, ನೂರಲ್ಲ, ಅನಂತ ಕೋಟಿ ಬ್ರಹ್ಮಾಂಡಗಳು, ಅದರೊಳಗಿರುವ ಎಲ್ಲ ಜೀವರಾಶಿಗಳು ಒಟ್ಟು ಸೇರಿ ಅಟ್ಯಾಕ್ ಮಾಡಿದರೂ ಕೂಡ ಯುದ್ಧ ಮಾಡಲಿಕ್ಕೆ ಹೋದರೂ ದೇವರ ಒಂದು ಕೂದಲ ಗಳಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಬಲ ಪರಮಾತ್ಮನಿಗಿದೆ. ಕಾರಣ ಇಷ್ಟೇ, ಇವರಿಗೆಲ್ಲ ಸವೈ ಬಲಂ ಬಲಿನಾಂಚಾಪರೇಶಾಂ. ಪ್ರಹ್ಲಾದರಾಜರು ಹೇಳ್ತಾರಲ್ಲ, ಇಷ್ಟೆಲ್ಲ ಜನರಿಗೆ ಬಲ ಕೊಟ್ಟದ್ದೇ ಅವನು, ಎಲ್ಲರಿಗೂ ಬಲ ಕೊಟ್ಟದ್ದವನು. ಬೇಕಾದಷ್ಟು ದೀಪಗಳೆಲ್ಲ ಉರಿತಾ ಇವೆ, ಒಂದೇ ಒಂದು ಮೇನ್ ಸ್ವಿಚ್ ಒಂದೇ ಇರ್ತದೆ, ದೀಪ ಉರಿತಾ ಇದೆ, ಚೆನ್ನಾಗಿದೆ. ಇದೇ ತರಹ ಎಲ್ಲ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟು ಎಲ್ಲ ಆಯುಧಗಳನ್ನಿಟ್ಟು ಒಬ್ಬನನ್ನು ಶೂಟ್ ಮಾಡಬೇಕು ಅಂತ ನೀವು ಹೊರಟ್ರೆ ಅವನ ಕೈಯಲ್ಲೇ ಮೇನ್ ಸ್ವಿಚ್ ಇರ್ತದೆ. ಅವನು ಆಫ್ ಮಾಡಿದ ಅಂದರೆ ನೀವು 1000 ಆಯುಧಗಳನ್ನು ಇಟ್ಕೊಂಡಿದ್ರು ಅದು ವ್ಯರ್ಥವಾಗತ್ತಲ್ಲ. ಹಾಗಿದೆ ಇಡೀ ಜಗತ್ತಿನೊಳಗಿನ ಅನಂತಾನಂತ ಜೀವರಾಶಿಗಳ ಮೂಲಭೂತವಾದ ಪ್ರೇರಕ ಶಕ್ತಿ ಮೇನ್ ಸ್ವಿಚ್ ಇರೋದು ಭಗವಂತನಲ್ಲಿದೆ. ಅವನು ಅದನ್ನು ಆಫ್ ಮಾಡಿದ ಅಂದರೆ ಇವರೆಲ್ಲ ಇಲ್ಲ ಅಂತಾಗಿ ಹೋಗ್ತಾರೆ. ಬರೀ ಬಲಹೀನರಾಗೋದಲ್ಲ, ಇಲ್ಲವೇ ಇಲ್ಲ ಅಂತಾಗಬಹುದು. ಅಷ್ಟು ತನ್ನ ಸ್ವಾತಂತ್ರ್ಯವನ್ನು ಪರಮಾತ್ಮ ಇಟ್ಟುಕೊಂಡಿದ್ದಾನೆ, ಎಲ್ಲರನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಒಬ್ಬ ಜರಾಸಂಧ ಏನಾಗಬೇಕಾಗಿದೆ ದೇವರಿಗೆ? ಇದು ಧರ್ಮರಾಜನಿಗೆ ಗೊತ್ತಿಲ್ಲದೇ ಇಲ್ಲ, ಗೊತ್ತಿದೆ. ಆದರೂ ಕದಾಚಿತ್ ಕೆಲವೊಮ್ಮೆ ಪರಮಾತ್ಮನ ಬಗ್ಗೆ ಆ ರೀತಿ ತಪ್ಪು ತಿಳುವಳಿಕೆ ಬರುವಂತಹ ಅವಕಾಶ ಇದೆ. ಅದಕ್ಕೆ ವಿರಾಟ ಪರ್ವದ ಒಂದು ಪ್ರಸಂಗವನ್ನು ಇಲ್ಲಿ ನೆನಪಿಸಿಕೊಡ್ತಾರೆ. ಏವಂ ಯುವ ಗುಡಾಕೇಶಃ ಶ್ರೇಷ್ಠ ಸರ್ವಧನುಷ್ಮತಾಂ. ಯುಧಿಷ್ಠಿರನ ವಾಕ್ಯ ಇದು. ಅರ್ಜುನ ಎಲ್ಲರಿಗಿಂತಲೂ ಬಹಳ ಶ್ರೇಷ್ಠನಾಗಿದ್ದಾನೆ, ಯಾರೂ ಅವನ ಸಮಾನ ಧನುರ್ಧಾರಿಗಳಿಲ್ಲ. ಸೋಯಂ ಇಂದ್ರಾದ ಅನವಮಃ ವಾಸುದೇವಾಚ್ಚ ಭಾರತ. ಇಂದ್ರನಿಗೂ ಕಡಿಮೆಯಲ್ಲ ಇವನು, ಅದು ಸರಿ, ಇಂದ್ರಾವತಾರನೇ ಅರ್ಜುನ. ವಾಸುದೇವನಿಗೂ ಇವನೇನು ಕಡಿಮೆಯಲ್ಲ, ವಾಸುದೇವನಿಗೆ ಸಮಾನ ಅಂತ ಯುಧಿಷ್ಠಿರ ಅನ್ನುವ ಮಾತು ವಿರಾಟ ಪರ್ವದಲ್ಲಿ ಬರ್ತದೆ. ಹಾಗಾದರೆ ಇದು ತಪ್ಪಲ್ವಾ? ಜರಾಸಂಧನನ್ನು ಹೇಗೆ ಕೊಂದಾನು ಅನ್ನುವ ಭಯ ಒಂದು ಕಡೆಗೆ, ಅರ್ಜುನ ಹಾಗೂ ಶ್ರೀಕೃಷ್ಣ ಪರಮಾತ್ಮ ಸಮಾನ ಅನ್ನುವ ರೀತಿಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಚಿಂತನೆ ಮಾಡುತ್ತಾನೆ. ಧರ್ಮಮೂರ್ತಿ, ಧರ್ಮರಾಜ, ನಾವು ಪಾಪ ಮಾಡಿದರೆ ನಮಗೆಲ್ಲ ಶಿಕ್ಷೆ ಕೊಡುವಂತಹ ದೇವರು ಯಮದೇವರು. ಅಂತಹ ದೊಡ್ಡ ಸ್ಥಾನದಲ್ಲಿದ್ದ ಯಮದೇವರಿಗೂ ಕೂಡ ಒಂದು ಪ್ರಸಂಗದೊಳಗೆ ಆ ರೀತಿ ಭಗವಂತನ ಬಗ್ಗೆ ವಿಸ್ಮರಣೆಯಾಗತ್ತೆ. ಅವನ ಬಲ, ಅವನ ಗುಣಗಳ ಬಗ್ಗೆ ವಿಸ್ಮರಣೆಯಾಗಿ ಈ ತರಹದ ಧರ್ಮದಲ್ಲಿ ಲೋಪ ಆಗುವ ಸಂದರ್ಭಗಳಿರ್ತವೆ. ಇಂತಹ ಒಂದು ಸಂದರ್ಭವೂ ಕೂಡ ವಾಯುದೇವರಿಗೆ ಬರುವುದಿಲ್ಲ. ಎಂದಿಗೂ ವಿಸ್ಮರಣೆ ಇಲ್ಲ, ತಪ್ಪು ತಿಳುವಳಿಕೆ ಇಲ್ಲ, ಸಂಶಯವಿಲ್ಲ. ಮತ್ತೆ ಮತ್ತೆ ನೆನಪಿಸಿಕೊಳ್ಳೋಣ, ಎಂದೂ ಒಂದೂ ಸಂಶಯ ಬರದೇ ಇರೋ ಅಂತಹ ಗುರುಗಳು ನಮಗೆ ದೊರಕಿದ್ದಾರೆ. ಎಂದಿಗೂ ಮಿಥ್ಯಾಜ್ಞಾನವಿಲ್ಲದೇ ಇದ್ದ
ಪಾಪಕರ್ಮಗಳನ್ನು ಮಾಡದೇ ಇರುವಂತಹ ಶುದ್ಧ ಭಾಗವತ ಧರ್ಮದಲ್ಲಿ ರತರಾದಂತಹ ವಾಯುದೇವರು ನಮಗೆ ಗುರುಗಳಾಗಿ ದೊರಕಿದ್ದಾರೆ. ಅವರು ಬರೆದ ಗ್ರಂಥಗಳನ್ನು ನಾವು ಓದುವ ಸೌಭಾಗ್ಯ ಇದೆ ಅಂದರೆ ಅದಕ್ಕೆ ಎಷ್ಟು ಧನ್ಯರು ಅಂತ ನಾವು ತಿಳಿದುಕೊಂಡರೂ ಕಡಿಮೆ ಇದೆ. ಅಂತಹ ಧನ್ಯರು, ಅಂತಹ ಭಾಗ್ಯವಂತರು. ಕದಾಚಿನ್ಮನ್ಯತೆ ಪಾರ್ಥಂ ಧರ್ಮಜೋಪಿ ನರಂ ಹರಿಂ ಮತ್ವಾ ಬಿಭೇಜ್ಜರಾಸಂಧವಧೆ ಕೃಷ್ಣ ಮುದೀರಿತು. ಕೃಷ್ಣನನ್ನು ಕಳಿಸಲಿಕ್ಕೆ ಹೆದರ್ತಾನೆ. ಎಷ್ಟು ಕೃಷ್ಣನ ಮೇಲೆ ಪ್ರೀತಿ ಯುಧಿಷ್ಠಿರನಿಗೆ. ಕೃಷ್ಣನನ್ನು ಜರಾಸಂಧನ ಹತ್ರ ಕಳಿಸ್ಲಿಕ್ಕೂ ಅವನು ಮನಸ್ಸು ಒಪ್ಪಲಿಲ್ಲ, ಅಷ್ಟು ಪ್ರೀತಿ ಮಾಡ್ತಾನೆ ಅಂತ ಒಂದು ಕಡೆಗೆ ಅನ್ನಿಸ್ತದೆ. ಆದರೆ ಭಕ್ತಿ ಅಂದರೆ ನಮ್ಮ ಕೃಷ್ಣನಿಗೆ ಏನಾಗಬಾರದು ಅಂತ ಪ್ರೀತಿ. ಆ ಪ್ರೀತಿ ಬಹಳ ಸಂತೋಷ. ಪ್ರೀತಿಯ ಜೊತೆಗೆ ಮಹಾತ್ಮ್ಯ ಜ್ಞಾನ ಇದ್ದರೆ ಅದು ಭಕ್ತಿ ಆಗ್ತಿತ್ತು. ಮಹಾತ್ಮ್ಯ ಜ್ಞಾನ ಬೇಕಾದಷ್ಟಿದೆ ಅವರಿಗೆ, ಆದರೆ ಆ ಕ್ಷಣದಲ್ಲಿ ಮಹಾತ್ಮ್ಯ ಜ್ಞಾನ ತಿರೋಹಿತ, ಮುಚ್ಚಿ ಹೋಗಿತ್ತು, ಆಚ್ಛಾದಿತವಾಗಿತ್ತು. ದೇವರನ್ನು ಯಾರೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅವನ ಎದುರಿಗೆ ಯಾರ್ಯಾರೂ ಬಲವಂತರಲ್ಲ, ಅವನೇ ಬಲಿಷ್ಠ ಅನ್ನುವ ಜ್ಞಾನ ಆಗ ಜಾಗೃತ ಆಗಿದ್ದರೆ ಅದು ಭಕ್ತಿ ಆಗ್ತಿತ್ತು. ಅದೊಂದು ಅಂಶ ಮಹಾತ್ಮ್ಯ ಜ್ಞಾನ ಲುಪ್ತವಾಗಿದೆ, ಪ್ರೀತಿ ಮಾತ್ರ ಇದೆ ಅನ್ನುವುದಕ್ಕೆ ಅದು ಭಕ್ತಿ ಆಗಲಿಲ್ಲ. ತನ್ನ ಮಗನನ್ನು ಎಲ್ಲಿಯಾದರೂ ಪರೀಕ್ಷೆಗೆ ಕಳಿಸ್ಬೇಕಾದ್ರೆ ಅಯ್ಯೋ ಏನೇನೋ ಪ್ರಶ್ನೆ ಕೇಳಿಬಿಡ್ತಾರೆ, ನನ್ನ ಮಗ ಎಲ್ಲಿಯೂ ಹೋಗೋದು ಬೇಡ, ಅವ್ರ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದರೆ ಅವಮಾನ ಆಗುತ್ತೆ ಅಂತ ಅಪ್ಪಿಕೊಂಡು ಮನೆಯಲ್ಲಿ ಕುಳಿತರೆ ಏನರ್ಥ ಅದಕ್ಕೆ? ಅಂದರೆ ಮಗ ಯಾರು ಏನೇ ಪ್ರಶ್ನೆ ಕೇಳಿದರೂ ಉತ್ತರ ಹೇಳುವುದಕ್ಕೆ ಸಮರ್ಥನಲ್ಲ ಅಂತ ಆಯ್ತಲ್ವಾ? ಆ ತರಹದ ಒಂದು ಮಗನ ಮೇಲೆ ವಿಶ್ವಾಸ ಇದ್ದರೆ, ಅವನು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ, ಏನೇ ಪ್ರಶ್ನೆಗಳನ್ನು ಕೇಳಿದರೂ ಉತ್ತರ ಹೇಳ್ತಾನೆ ಎನ್ನುವ ವಿಶ್ವಾಸ ಇದ್ದರೆ ಎಷ್ಟೇ ಪ್ರೀತಿ ಇದ್ದರೂ ಕಳಿಸ್ಬೇಕು. ಯಾಕೆ ಅಂದರೆ ಅವನು ಉತ್ತರ ಕೊಟ್ಟೇ ಕೊಡ್ತಾನೆ, ಅವನಿಗೆ ಒಳ್ಳೆಯ ಕೀರ್ತಿ ಬರ್ತದೆ, ಎಲ್ಲರೂ ಪ್ರಶಂಸೆ ಮಾಡ್ತಾರೆ, ಯಾಕೆ ಮನೆಯಲ್ಲಿ ಇಟ್ಕೊಳ್ಬೇಕು? ಆದರೆ ಕಳಿಸದೇ ಇದ್ದರೆ ವಿಶ್ವಾಸ ಇಲ್ಲ ಅಂತ ಅರ್ಥ. ಇದು ಮಗನ ಬಗ್ಗೆ ವಿಶ್ವಾಸ ಇಟ್ಟರೆ ಸಂತೋಷ, ಇಡದೇ ಇದ್ದರೂ ಪರವಾಗಿಲ್ಲ. ಇಲ್ಲಿ ಹಾಗಲ್ಲ. ದೇವರ ಬಗ್ಗೆ ವಿಶ್ವಾಸ ಇಡದೆ ದೇವರ ಮೇಲೆ ಬಹಳ ಪ್ರೀತಿ ಮಾಡ್ತೀನಿ ಅಂತ ತೋರಿಸೋದಕ್ಕೆ ಹೋದರೆ ಅದು ಘೋರವಾದ ಅನರ್ಥ ಆಗತ್ತೆ. ಆ ಭಗವಂತನ ಮಹಾತ್ಮ್ಯವನ್ನು ತಿಳಿಯದೇ ಇದ್ದರೆ ದೇವತೆಗಳು ಅದನ್ನು ಸರಿಪಡಿಸಿಕೊಳ್ತಾರೆ. ಮೊದಲೇ ಹೇಳಿದೆ, ಅವರಿಗೆ ನರಕ ಆಗುವುದಿಲ್ಲ. ಯಾಕೆ ಅಂದರೆ ಅವರಿಗೆ ಪುನಃ ಜ್ಞಾನೋದಯವಾಯಿತು ಅಂದರೆ ಅದೆಲ್ಲ ಪರಿಹಾರ ಮಾಡಿಕೊಳ್ತಾರೆ. ಆದರೆ ಸಾಮಾನ್ಯರು ಮಾತ್ರ ಈ ರೀತಿ ದೇವರ ಬಗ್ಗೆ ತಪ್ಪು ತಿಳಿಯಬಾರದು. ಉದಾಹರಣೆಗೆ ಹೇಳೋದಾದರೆ, ಅಭಿಷೇಕ ಮಾಡಿಸುವಾಗ ನಿನಗೇನೂ ಬೇಕಾಗಿಲ್ಲ, ನಿತ್ಯ ತೃಪ್ತ, ಅಶುದ್ಧಿಯೇ ಇಲ್ಲ. ಪರಮಾತ್ಮ ನಿನಗೆ ಅಶುದ್ಧಿ ಇಲ್ಲ, ನಿನ್ನ ಸ್ಮರಣೆ ಮಾಡಿದವರಿಗೇ ಶುದ್ಧಿ ಇದೆ, ಇನ್ನು ನಿನಗೆಲ್ಲಿಯ ಅಶುದ್ಧಿ? ಸಚ್ಚಿದಾನಂದ ಸ್ವರೂಪಿ ನಿನ್ನ ಅಧಿಷ್ಠಾನವಾದ ಪ್ರತಿಮೆಗಳಿಗೆ ನಾನು ಅಭಿಷೇಕ ಮಾಡ್ತಾ ಇರೋದು ಕೇವಲ ಇದು ಕೃತಜ್ಞತಾ ಸಮರ್ಪಣೆಯ ರೂಪದಲ್ಲಿ. ನೀನು ನೀರು ಕೊಟ್ಟು ನಮ್ಮನ್ನು ಬದುಕಿಸಿದ್ದಿ, ನಮ್ಮ ಮೈ ಶುದ್ಧ ಆಗುವಂತೆ, ನಮ್ಮ ಶರೀರ ನಮ್ಮ ಮನೆ ಶುದ್ಧ ಆಗುವಂತೆ, ನಮ್ಮ ಪರಿಸರ ಶುದ್ಧ ಆಗುವಂತೆ, ನಾವು ಉಂಡ ಅನ್ನ ಜೀರ್ಣ ಆಗುವುದಕ್ಕೆ, ನಮಗೆ ಬೇಕಾದ ಅನ್ನವನ್ನು ಬೇಯಿಸಿಕೊಳ್ಳೋದಕ್ಕೆ, ತಂಪಾಗುವುದಕ್ಕೆ ನೀರು ಬೇಕು. ಅಂತಹ ನೀರನ್ನು ನಮಗೆ ಕೊಟ್ಟಿದ್ದಿ, ಆರೋಗ್ಯಕರವಾದ ಗುಣಗಳನ್ನು ನೀರಿನಲ್ಲಿ ಇಟ್ಟಿದ್ದಿ. ಇಷ್ಟೆಲ್ಲ ಉಪಕಾರ ಮಾಡಿದ ನಿನಗೆ ನೀರನ್ನು ಅಭಿಷೇಕದ ರೂಪದಲ್ಲಿಯೂ ನೈವೇದ್ಯದ ರೂಪದಲ್ಲಿಯೂ ಅರ್ಪಣೆ ಮಾಡುತ್ತೇನೆ ಅಂತ ಅರ್ಪಣೆ ಮಾಡಬೇಕೇ ಹೊರತು ತುಂಬ ಪ್ರೀತಿ ನನಗೆ ದೇವರ ಮೇಲೆ, ನಾವೇ ಇಂಥ ಶಕೆಯೊಳಗೆ ಒದ್ದಾಡ್ತಾ ಇದ್ದೀವಿ ಅಂದರೆ ನಿನಗೆಷ್ಟಪ್ಪ ಶಕೆ ಆಗಿರಬೇಕು? ನಾವು ಓಡಾಡ್ತಾ ಇರ್ತೀವಿ, ನೀನು ಪೆಟ್ಟಿಗೆ ಒಳಗೆ ಕೂತಿರ್ತೀವಿ ಪಾಪ, ಅಯ್ಯೋ ನಿನಗೆಂಥ ಶಕೆ ಆಗಿರಬೇಕು ಅಂತ ಬಹಳ ಪ್ರೀತಿ ತೋರಿಸಿ ಹೀಗೆಲ್ಲ ಮಾಡ್ತಾರೆ ಕೆಲವರು. ಏನೇನೋ ಮಾತಾಡ್ತಿರ್ತಾರೆ, ವೇದ ಮಂತ್ರ ಅನ್ನೋದು ಬಿಟ್ಟು ಇಂಥವೆಲ್ಲ ಮಾತಾಡೋದು. ಅಯ್ಯೋ ಪಾಪ ಪೆಟ್ಟಿಗೆಯಲ್ಲಿ ಕೂತಿಯಲ್ಲಪ್ಪ, ಎಷ್ಟು ಶಕೆ ಆಗಿದೆ ನಿನಗೆ, ಎಷ್ಟು ಹಸಿವೆ ಆಗಿರಬೇಕು, ನಿನ್ನೆ ಯಾವಾಗ ಊಟ ಆಯಿತು ಬೇಗ, ಇವತ್ತು ಲೇಟ್ ಆಗಿಬಿಡ್ತಲ್ಲೋ. ಹೀಗೆ ಇದೆಲ್ಲ ಮಂತ್ರ ಅಲ್ಲ, ಇದನ್ನೆಲ್ಲ ಹೇಳಲಿಕ್ಕೆ ಯಾರೂ ಹೇಳಿಲ್ಲ. ನಿನಗೆ ಯಾಕಪ್ಪ ಅನ್ನಬೇಕು? ನಿತ್ಯ ತೃಪ್ತ ಸಚ್ಚಿದಾನಂದ ಸ್ವರೂಪಿ ಅಪ್ರಾಕೃತ ವಿಗ್ರಹ ನಿನ್ನದು, ಇಡೀ ಜಗತ್ತಿಗೆ ಅನ್ನ ಕೊಟ್ಟವನು ನೀನು, ಜಗತ್ತೇ ನಿನ್ನ ಹೊಟ್ಟೆಯಲ್ಲಿದೆ, ನಿನಗೇನು ನಾನು ಹೊಟ್ಟೆಗೆ ಹಾಕಬೇಕು? ನಾನು ಪಾಮರ ಜೀವ, ಕುನ್ನಿ ಮಾನವ,
ಏನೋ ಅಲ್ಪ ಸ್ವಲ್ಪ ಕೃತಜ್ಞತಾ ರೂಪದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ, ಇದರಿಂದ ನಿನಗೆ ಆಗಬೇಕಾದದ್ದೇನೂ ಇಲ್ಲ, ಆದರೂ ಕೃಪಾದೃಷ್ಟಿಯಿಂದ ನೋಡಿ ನನಗೆ ಅನುಗ್ರಹ ಮಾಡು ಅಂತನ್ನುವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅದು ಬಿಟ್ಟು ದೇವರಿಗೆ ದೋಷ ಇದೆ ಅನ್ನೋದಕ್ಕೆ ಅವನ ಮೇಲೆ ಪ್ರೀತಿಯನ್ನು ಮಾಡಿದರೆ ಅದು ತಪ್ಪು ಅನ್ನುವುದನ್ನು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಬಂಧನಂ ಶಂಕಮಾನೋಹಿ, ಮುಂದಿನ ವಾಕ್ಯವೂ ಹಾಗೇ ಇದೆ. ಅವನು ಯಮಧರ್ಮನೇ, ಯುಧಿಷ್ಠಿರನೂ ಯಮಧರ್ಮನ ಅವತಾರನೇ, ವಿದುರನೂ ಯಮಧರ್ಮನ ಅವತಾರನೇ. ಇಬ್ಬರೂ ಧರ್ಮಮೂರ್ತಿಗಳು, ಧರ್ಮಾಭಿಮಾನಿಗಳು, ಧರ್ಮ ಪ್ರೇರಕರು, ಧರ್ಮ ವ್ಯವಸ್ಥಾಪಕರು. ಅಂಥವರೇ ಕೆಲವು ಸಂದರ್ಭಗಳಲ್ಲಿ ತಪ್ತಾರೆ. ಕೃಷ್ಣ ಸಂಧಾನಕ್ಕೆ ಹೋಗ್ತಾನೆ, ಕೌರವ ಪಾಂಡವರ ಸಂಧಾನ ಮಾಡಿಸಬೇಕು ಅಂತ. ಸಂಧಾನಕ್ಕೆ ಅಂತ ಹೊರಟಾಗ ಬಂಧನಂ ಶಂಕಮಾನೋಹಿ ಕೃಷ್ಣಸ್ಯ ವಿದುರೋಪಿತು ಕೌರವೇಯ ಸಭಾ ಮಧ್ಯೆ ನಾಮತಾರ ಮರೋಚಯತ್. ಕೃಷ್ಣ, ನೀನು ಸಭೆಗೆ ಹೋಗಬೇಡ, ಕೌರವರ ಸಭೆಗೆ ನೀನು ಹೋದರೆ ನಿನ್ನನ್ನು ಕಟ್ಟಿ ಹಾಕಿಬಿಡ್ತಾರೆ ಅಂತ. ನೋಡಿ, ಮತ್ತೆ ಇಲ್ಲಿ ಪ್ರೀತಿ ಇದೆ. ನಮ್ಮ ಕೃಷ್ಣ, ಆ ಕೃಷ್ಣನಿಗೆ ಸ್ವಾಗತ ಮಾಡಿದ್ದಾನೆ ವಿದುರ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ದುರ್ಯೋಧನ ಅಂತೂ ಮಹಾದುಷ್ಟ. ಅವನು ಕೃಷ್ಣನನ್ನು ಕರೆದ, ಹೋಗಲಿಲ್ಲ. ಯಾಕೆ ನಿನ್ನ ಮನೆಗೆ ಬರಬೇಕು ಅಂತ. ಪ್ರೀತಿ ಭೋಜ್ಯಾನಿ ಚಾನ್ನಾನಿ ಆಪದ್ಭೋಜ್ಯಾನಿ. ಆಪತ್ತಿದ್ರೆ ಯಾರು ಊಟಕ್ಕೆ ಹಾಕ್ತಾರೋ ಅಲ್ಲಿ ಹೋಗ್ಬೇಕು, ಗತಿ ಇಲ್ಲ ಅಂದ್ರೆ. ಅಥವಾ ಪ್ರೀತಿಯಿಂದ ನಮಗೇನು ಆಪತ್ತಿಲ್ಲ, ಮನೆ ತುಂಬ ಅನ್ನ ಇದೆ, ಏನೋ ಪ್ರೀತಿಯಿಂದ ಆಮಂತ್ರಣ ಕೊಟ್ಟಾರೆ ಅಂದರೆ ಹೋಗ್ಬೋದು, ಇಲ್ಲ ನಮಗೆ ಆಪತ್ತಿದೆ ಅಂದರೆ ಹೋಗ್ಬೋದು. ಅದಕ್ಕೆ ಕೃಷ್ಣ ಅಂದ, ನೀನು ನನಗೆ ಪ್ರಿಯನೂ ಅಲ್ಲ, ನಮಗೆ ಆಪತ್ತೂ ಬಂದಿಲ್ಲ, ನಾನ್ಯಾಕೆ ನಿನ್ನ ಮನೆಗೆ ಬರಬೇಕು ಅಂತಾನೆ ದುರ್ಯೋಧನನಿಗೆ. ನಚ ಆಪದ್ಗತಾವಯಂ, ನಮಗೇನೂ ಆಪತ್ತಿಲ್ಲ, ಇರೋದು ಆಪತ್ತು ವಿಪತ್ತು ಎಲ್ಲ ನಿನ್ನ ಹಣೆ ಬರ ಹಾಕಿ, ನಮಗೆ ಯಾವ ಆಪತ್ತೂ ಇಲ್ಲ ಅಂತ ದುರ್ಯೋಧನನ ಮನೆಗೆ ಹೋಗಲಿಲ್ಲ. ಭೀಷ್ಮ, ದ್ರೋಣ, ಕೃಪಾ ಇವರೆಲ್ಲರೂ ವಿಷ್ಣು ಭಕ್ತರೇ, ಅವರೆಲ್ಲ ದೇವತೆಗಳ ಅವತಾರರೇ. ಆದರೆ ಉಪೇಕ್ಷಿತ ದ್ರೌಪದೀತಿ, ಆ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಮಾಡುವಾಗ ಎದ್ದು ನಿಂತು ವಿರೋಧ ಮಾಡಲಿಲ್ಲ ನೀವ್ಯಾರು. ದುಶ್ಯಾಸನ ನಿಮ್ಮ ಮಾತು ಕೇಳ್ತಿದ್ನೋ ಬಿಡ್ತಿದ್ನೋ, ನೀವಾದರೂ ವಿರೋಧ ಮಾಡಬೇಕಾಗಿತ್ತು, ಯಾರೂ ವಿರೋಧ ಮಾಡಿಲ್ಲ. ಆ ಒಂದೇ ತಪ್ಪಿಗಾಗಿ ನಿಮ್ಮ ಯಾರ ಮನೆಗೂ ಬರೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಅರ್ಥ ಮಾಡಿಕೊಳ್ಳಿ, ಶ್ರೀಕೃಷ್ಣ ಪರಮಾತ್ಮ ನಮ್ಮ ಮನೆಗೆ ಬರಬೇಕು, ನಾವು ಮಾಡುವ ಪೂಜೆ, ನಾವು ಮಾಡುವ ನೈವೇದ್ಯ ಸ್ವೀಕಾರ ಮಾಡಬೇಕು. ಕೃಷ್ಣ, ರಾಮ, ವೇದವ್ಯಾಸ ಎಲ್ಲ ಭಗವಂತನ ಯಾವುದೇ ರೂಪಗಳಿರ್ಬೋದು. ನಾವು ಮಾಡುವ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡಬೇಕಾದರೆ ಅಧರ್ಮವನ್ನು ನಾವು ಪ್ರತಿಭಟಿಸಬೇಕು. ಕಲಿಯುಗದಲ್ಲಿ ಪೂರ್ಣವಾಗಿ ಅಧರ್ಮವನ್ನು ತಡೆಯುವುದಕ್ಕೆ ನಮಗೆ ಸಾಧ್ಯವಾಗಲಿಕ್ಕಿಲ್ಲ ಕೆಲವು ಸಂದರ್ಭಗಳಲ್ಲಿ. ಆದರೂ ಅಧರ್ಮದ ವಿರೋಧ ಮಾಡಬೇಕು, ಅಧರ್ಮವನ್ನು ಪ್ರತಿಭಟಿಸಬೇಕು. ಅಂದರೆ ಕೃಷ್ಣ ನಮ್ಮ ಮನೆಗೆ ಬರ್ತಾನೆ, ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಇಲ್ಲದಿದ್ದರೆ ಇಲ್ಲ ಅನ್ನುವುದನ್ನು ಈ ಕಥೆಯಿಂದ ತೋರಿಸಿಕೊಡ್ತಾನೆ. ದ್ರೋಣಾಚಾರ್ಯರು ಬೃಹಸ್ಪತ್ಯಾಚಾರ್ಯರ ಅವತಾರ, ಅಂತಹ ಭೀಷ್ಮಾಚಾರ್ಯರು, ಕೃಪಾಚಾರ್ಯರು ಇವರು ಯಾರ ಮನೆಗೂ ಹೋಗೋದಿಲ್ಲ. ಉಪೇಕ್ಷಿತ ದ್ರೌಪದಿ, ಎಲ್ಲರೂ ಆಮಂತ್ರಣ ಕೊಡ್ತಾರೆ. ದ್ರೌಪದಿಯನ್ನು ಉಪೇಕ್ಷೆ ಮಾಡಿದರೆ ನೀವು ಸಭೆಯಲ್ಲಿ ಪ್ರತಿಭಟನೆ ಮಾಡಲಿಲ್ಲ, ನಿಮಗದು ಸಮ್ಮತ ಇರಲಿಲ್ಲ, ಆದರೆ ಪ್ರತಿಭಟನೆ ಮಾಡಬೇಕಾಗಿತ್ತು. ಸಜ್ಜನೈ ಕತಿಪಯೈರತಿ ದೀನೈ, ದುಃಖ ಬೇಕಾದಷ್ಟಾಗಿರಬಹುದು. ಜಾಲಿತೈ ಕಲಿಬಲಾತ್ ಶುಭ ಮಾರ್ಗಾತ್ ಅಪ್ಯುಪೇಕ್ಷಿತ ವಿಕರ್ಷಣ ದುಃಖಾಂ ಸಾತಿಶೋಕಮಪಿ ಕೈಶ್ಚನ ದೃಷ್ಟಾಂ. ಉಪೇಕ್ಷೆ ಮಾಡಿದಿರಿ, ಅದಕ್ಕಾಗಿ ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಆಗ ಕೃಷ್ಣ ಆರಿಸಿಕೊಂಡದ್ದು ವಿದುರನ ಮನೆಯನ್ನು. ಯಾರ ಮನೆಗೂ ಹೋಗಲಿಲ್ಲ, ವಿದುರನ ಮನೆಗೆ ಬಂದ. ಯಾಕೆ ಅಂದರೆ ಒಂದೇ ಒಂದು ಕಾರಣ, ವಿದುರನೂ ತಡೆಯಲಿಕ್ಕಾಗಿಲ್ಲ. ಆದರೆ ವಿದುರ ಎದ್ದು ನಿಂತು ವಿರೋಧ ಮಾಡ್ತಾನೆ. ನೀನು ಮಾಡ್ತಾ ಇರುವುದು ತಪ್ಪು, ಇದು ಅಧರ್ಮ, ಇದು ಅನ್ಯಾಯ ಅಂತ ತುಂಬಿದ ಸಭೆಯಲ್ಲಿ ಯಾರ ಮನೆಯ ಅನ್ನ ಉಂಡು ತಾನು ಬದುಕ್ತಾ ಇದ್ದಾನೆ, ಯಾರ ರಾಜ್ಯದಲ್ಲಿ ತಾನು ಮಂತ್ರಿಯಾಗಿದ್ದಾನೆ, ಅಂತಹ ಅವರ ರಾಜ್ಯದ ಒಬ್ಬ ಮಂತ್ರಿ, ಅವರೇ ಕೊಟ್ಟ ಅನ್ನದಿಂದ ಬದುಕುವವನು, ಇಷ್ಟಿದ್ದರೂ ಕೂಡ ಧರ್ಮವನ್ನು ಹೇಳುವುದಕ್ಕೆ ಸಂಕೋಚ ಪಡಲಿಲ್ಲ. ಅಯ್ಯೋ, ಅವರು ನನಗೆ ದುಡ್ಡು ಕೊಡ್ತಾರೆ, ಅನ್ನ ಕೊಡ್ತಾರೆ, ಸ್ಥಾನ ಕೊಟ್ಟಿದ್ದಾರೆ, ಯಾವ ದಾಕ್ಷಿಣ್ಯವೂ ಇಲ್ಲ. ಧರ್ಮ ಧರ್ಮ,
ಅಧರ್ಮ ಅಧರ್ಮವೇ, ಸ್ಪಷ್ಟವಾಗಿ ಇದು ಧರ್ಮ ಇದು ಅಧರ್ಮ ಅಂತ ಹೇಳುವುದಕ್ಕೆ ಧೈರ್ಯ ಮಾಡಿದ ವಿದುರ, ಎದ್ದು ನಿಂತು ಪ್ರತಿಭಟನೆ ಮಾಡಿದ ಅನ್ನುವ ಒಂದೇ ಕಾರಣಕ್ಕೆ ಕೃಷ್ಣ ಓಡಿ ಬಂದ ವಿದುರನ ಮನೆಗೆ. ಅವನು ಕೊಟ್ಟ ಆತಿಥ್ಯವನ್ನು ಸ್ವೀಕಾರ ಮಾಡಿದ. ಧರ್ಮ ಎಷ್ಟು ಸೂಕ್ಷ್ಮ ನೋಡಿ. ದ್ರೌಪದಿಯ ಮಾನಭಂಗದ ಪ್ರತಿಭಟನೆ ಮಾಡಿದ ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾರೂಪವಾದ ಧರ್ಮವನ್ನು ಪರಿಪಾಲನೆ ಮಾಡಿದ ಅನ್ನೋದಕ್ಕಾಗಿ ಅವನಲ್ಲಿ ಭಾಗವತ ಧರ್ಮ ಇದೆ. ಕೃಷ್ಣ ಅವನನ್ನು ಪ್ರೀತಿಸಿದ, ಅವನ ಮನೆಗೆ ಬಂದ, ಆತಿಥ್ಯ ತಗೊಂಡ. ಅಲ್ಲಿಯವರೆಗೆ ಅವನಲ್ಲಿ ಒಳ್ಳೆ ಧರ್ಮ ಜಾಗೃತವಾಗಿತ್ತು. ಎಲ್ಲ ಕೃಷ್ಣನ ಆತಿಥ್ಯ ಆದ ಮೇಲೆ ಕೃಷ್ಣ ಕೌರವರ ಸಭಾಕ್ಕೆ ಮಾತ್ರ ಹೋಗಬೇಡ ಅಂದ. ಯಾಕೆ? ಅಲ್ಲಿ ಹೋದರೆ ನಿನ್ನನ್ನು ಕಟ್ಟಿ ಹಾಕಿಬಿಡ್ತಾರೆ, ಕಷ್ಟ ಆಗತ್ತೆ, ಹೋಗಬೇಡ ಅಂತ. ಅಲ್ಲಿ ಧರ್ಮ ಮತ್ತೆ ಕೆಳಗಿಳಿತು. ಪ್ರೀತಿ ಕೆಳಗಿಳದಿಲ್ಲ, ಪ್ರೀತಿ ಇದೆ. ಆದರೆ ಕೃಷ್ಣನನ್ನು ಯಾರೂ ಕಟ್ಟುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮರ್ತೋಯ್ತು. ಕೃಷ್ಣನೇ ಜಗತ್ತನ್ನು ಕಟ್ಟಿದವ. ಅವಿದ್ಯಾ, ಕಾಮ, ಕರ್ಮ, ಜೀವಾಚ್ಛಾದಿಕ, ಪರಮಾಚ್ಛಾದಿಕ, ಲಿಂಗದೇಹ ಎಲ್ಲದರ ಮೇಲೆ ತನ್ನ ಇಚ್ಛೆ. ಈ ಸಪ್ತಾವರಣಗಳಿಂದ ಇಡೀ ಜಗತ್ತನ್ನೇ ಬಂಧನದಲ್ಲಿಟ್ಟವನು, ಕಟ್ಟಿದವನು. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಇಡೀ ಜಗತ್ತನ್ನು ಬಂಧನದಲ್ಲಿಟ್ಟಂತಹ ಸ್ವಾಮಿ ಪರಮಾತ್ಮ, ಅವನನ್ನು ಕಟ್ಟುವುದಕ್ಕೆ ಯಾರಿದ್ದಾರೆ? ಪುಟ್ಟ ಮಗುವಾದಾಗ ಹಿರಿಯಳಾಗಿ ಊರೊಳಗಿದ್ದ ಹಗ್ಗ ಎಲ್ಲ ಉಪಯೋಗಿಸಿದರೂ ಯಶೋದೆಗೆ ಕಟ್ಟಲಿಕ್ಕಾಗಿಲ್ಲ. ಯಾರೂ ಕಟ್ಟುವುದಕ್ಕೆ ಸಾಧ್ಯ ಇಲ್ಲ ತನ್ನನ್ನು ಅನ್ನುವುದನ್ನು ಬಾಲಕನಾದಾಗಲೇ ತೋರಿಸಿಕೊಟ್ಟಿದ್ದಾನೆ ಕೃಷ್ಣ. ಅಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಈಗ ಏನು ತಾರತಮ್ಯ ಇಲ್ಲ, ಮತ್ತೆ ಬಾಲಕನಿಗೂ ಈಗ ಅಂತ ಎಲ್ಲವೂ ಸಮಾನ. ಅಂತಹ ಆದರೆ ಅಷ್ಟನ್ನು ಆಲೋಚನೆ ಮಾಡಬೇಕಾಗಿತ್ತಲ್ಲ. ಅಂತಹ ಕೃಷ್ಣನನ್ನು ಕಟ್ಟುವುದಕ್ಕೆ ಯಾರಿಗೆ ಸಾಧ್ಯ ಅಂತ ಜಗದ್ಬಂಧಕ. ಅಂತಹ ಪರಮಾತ್ಮನನ್ನು ಕಟ್ಟಬಹುದು ಅಂತ ಒಂದು ಕೆಟ್ಟ ವಿಚಾರ ಬಂತಲ್ಲ, ಅದೇ ಆ ವಿದುರ ಮಾಡಿದ ತಪ್ಪು. ನೋಡಲಿಕ್ಕೆ ಇದು ಧರ್ಮ ಅಂತ ಅನಿಸುತ್ತೆ, ಆದರೆ ಇದರೊಳಗೆ ಅಧರ್ಮ ಸೇರಿದೆ. ಮಹಾತ್ಮ್ಯ ಜ್ಞಾನದಲ್ಲಿ ನ್ಯೂನತೆ ಬಂತು ಅನ್ನುವುದಕ್ಕೆ ಇದು ಭಾಗವತ ಧರ್ಮ ಶುದ್ಧ ಆಗಲಿಲ್ಲ ಅಂತ. ಕೆಲವೆಲ್ಲ ಹಾಗಿರ್ತದೆ, ಮೇಲೆ ನೋಡ್ಲಿಕ್ಕೆ ಬಹಳ ಚೆನ್ನಾಗಿರ್ತದೆ, ಆದರೆ ಒಳಗೆ ತಪ್ಪು ಸೇರಿಕೊಂಡಿರ್ತದೆ. ಒಬ್ಬ ಸೇವಕ ರಾಜನಿಗೆ ಬಂದು ಹೇಳಿದ. ರಾಜ ಬೆಳಗ್ಗೆ ಎದ್ದು ನಿತ್ಯವೂ ತಾನು ಕುದುರೆ ಮೇಲೆ ಕುಳಿತು ಹೋಗಬೇಕು, ಬೇಟೆಯಾಡಲಿಕ್ಕೆ ಹೋಗ್ತಾ ಇದ್ದ. ಅರಣ್ಯಗಳಲ್ಲಿ ಹಿಂಸ್ರವಾದ ಪಶುಗಳಿರ್ತವೆ, ಅವುಗಳನ್ನೆಲ್ಲ ಸಂಹಾರ ಮಾಡಿ ಜನಗಳಿಗೆ ಯಾವುದೇ ಪೀಡೆಯಾಗಬಾರದು, ಕಾಟ ಆಗಬಾರದು ಅಂತ ಬೇಟೆಯಾಡಬೇಕು ಅಂತ ಹೊರಡ್ತಾನೆ. ಅವನು ದಿನದ ಪದ್ಧತಿಯ ಪ್ರಕಾರ ರಾಜ ಹೊರಟಿದ್ದ. ಈ ಸೇವಕ ಬಂದು ರಾಜನನ್ನು ನಿಲ್ಲಿಸ್ತಾನೆ, ದಯವಿಟ್ಟು ತಾವು ಹೋಗಬಾರದು ಅಂತ. ಏನು ಹೀಗೆ ಹೇಳ್ತಾ ಇದ್ದಿ? ದಿವಸ ನಾನು ಹೋಗ್ತೀನಿ, ಇವತ್ತ್ಯಾಕೆ ನನಗೆ ಬೇಡ ಅಂತಿ ಅಂತ. ಇಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದಯವಿಟ್ಟು ತಾನು ಹೋಗಬಾರದು ಅಂತ. ಏನೋ ಹೇಳ್ತಾನೆ, ಯಾಕೆ ಅಂತ ಕಾರಣ ಕೇಳಿದ. ಇಲ್ಲ, ನೀನು ಹೋದರೆ ಅಲ್ಲಿ ಶತ್ರುಗಳು ಗಿಡದ ಮೇಲೆ ಯಾರಿಗೂ ಕಾಣದೇ ಇದ್ದಂತೆ ಕಾಯ್ತಾ ಕುಳಿತಿದ್ದಾರೆ. ನಿನಗೆ ಕಾಣಿಸೋದೇ ಇಲ್ಲ. ಅವರು ಎಲ್ಲಿಯೋ ದೊಡ್ಡ ದೊಡ್ಡ ಗಿಡಗಳು ಅರಣ್ಯದಲ್ಲಿ ಎಲ್ಲಿಯೋ ಬಚ್ಚಿಟ್ಟುಕೊಂಡು ಕೂತಿರ್ತಾರೆ. ನೀನು ಹೋದರೆ ಆಯುಧಗಳನ್ನು ಹಾಕಿ ನಿನ್ನನ್ನು ಸಂಹಾರ ಮಾಡಿಬಿಡ್ತಾರೆ. ಇವತ್ತು ಆ ರೀತಿ ನಿನಗಾಗಿ ದಾರಿ ಕಾಯ್ತಾ ಅಲ್ಲೆಲ್ಲ ಶತ್ರು ಪಕ್ಷದವರು ಕುಳಿತಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕಾಗಿ ನೀನು ಅರಣ್ಯಕ್ಕೆ ಹೋಗದೇ ಇರೋದೇ ವಾಸಿ ಅಂತ. ನಿನಗೆ ಹೇಗೆ ಗೊತ್ತಾಯಿತು? ನೀನೊಬ್ಬ ಸಾಮಾನ್ಯ ಸೇವಕ, ಶತ್ರು ಸೈನ್ಯದವರು ಅವರು ಬಂದದ್ದು ಇದೆಲ್ಲ ಹೇಗೆ ಗೊತ್ತಾಯಿತು? ಅದಕ್ಕೆ ಅವನಂದ, ನನ್ನ ಕನಸಿನಲ್ಲಿ ಕಾಣಿಸ್ತು ಅಂದ. ಓಹೋ, ಕನಸಿನಲ್ಲಿ ಕಾಣಿಸ್ತಾ, ಸರಿ ಆಯಿತು ಅಂದ. ಹೋಗಲಿಲ್ಲ, ಆದರೆ ಬೇರೆಯವ್ರನ್ನ ಕಳಿಸಿದ ಬೇರೆ ದಾರಿಯಲ್ಲಿ. ಇವನು ಹೇಳಿದ ನಿಜಾನ ನೋಡ್ಕೊಂಡು ಬರ್ರಿ ಅಂತ. ನಿಜ ಇತ್ತು. ಅವರು ಬಹಳ ಸೂಕ್ಷ್ಮವಾಗಿ ಬೇರೆ ಎಲ್ಲ ಗೂಢಚಾರಿಗಳೆಲ್ಲ ಹೋಗಿ ನೋಡ್ಕೊಂಡು ಬಂದರೆ ಶತ್ರು ಸೈನ್ಯದವರು ಅರಣ್ಯದೊಳಗೆ ಅಲ್ಲಲ್ಲಿ ನಿಂತಿದ್ದು ಸತ್ಯ ಇತ್ತು. ಇವನು ಹೋಗದೇ ಇದ್ದದ್ದೇ ವಾಸಿ. ಇವನಿಗೆ ಒಂದು ದೊಡ್ಡ ಗಂಡಾಂತರ ತಪ್ಪಿತು.
ಬಹಳ ಸಂತೋಷ ಆಯಿತು. ರಾಜನಿಗೆ ಅವರೆಲ್ಲ ಬಂದು ಸುದ್ದಿ ಹೇಳಿದ ಮೇಲೆ ತನ್ನ ಕೊರಳಲ್ಲಿರುವ ಬಂಗಾರದ ದೊಡ್ಡದಾದ ಹಾರ, ಮುತ್ತು ರತ್ನಗಳಿಂದ ಖಚಿತವಾದ ನವರತ್ನದ ಹಾರವನ್ನು ಇವನ ಕೊರಳಿಗೆ ಹಾಕಿದ. ನನಗೆ ಒಳ್ಳೆ ಸಾವು ತಪ್ಪಿಸಿ ಉತ್ತಮವಾದ ಜೀವನವನ್ನು ಕಲ್ಪಿಸಿಕೊಟ್ಟು ದೇವರು ನಿನಗೆ ಒಳ್ಳೇದು ಮಾಡಲಿ, ಹೋಗಿ ಬಾ ಅಂತ ಅವನನ್ನು ಕೆಲಸದಿಂದ ತೆಗೆದುಬಿಟ್ಟ. ಎಲ್ಲರಿಗೆ ಆಶ್ಚರ್ಯ ಆಯಿತು. ಸಾಯಲಿಕ್ಕೆ ಹೊಂಟ ರಾಜನನ್ನು ಬದುಕಿಸಿದರೆ ಒಂದು ಕಡೆಗೆ ನವರತ್ನ ಹಾರ ಕೊಡ್ತಾನೆ, ಇನ್ನೊಂದು ಕಡೆಗೆ ಮನೆಗೆ ಹೋಗುವಂತ ಕಳಿಸ್ತಾನೆ. ಹೀಗ್ಯಾಕೆ ಮಾಡಿದ ರಾಜ ಅಂತ. ಅವನು ಮಾಡಿದ ಕೆಲಸ ಒಳ್ಳೆಯದಾ ಕೆಟ್ಟದ್ದ? ಅದಕ್ಕೆ ರಾಜ ಅಂದ, ಅವನು ಮಾಡಿದ ಕೆಲಸ ಒಳ್ಳೆಯದು, ಯಾಕೆ ನನ್ನನ್ನು ಬದುಕಿಸಿದ. ಆದರೆ ನನಗೆ ಒಳ್ಳೆಯದು, ರಾಜ್ಯಕ್ಕೆ ಒಳ್ಳೆಯದಲ್ಲ ಅಂತ. ಯಾಕೆ? ಅವನ ಕೆಲಸನೇ ರಾತ್ರಿ ಕಾಯೋದು. ಅವನು ಕನಸು ಕಾಣ್ತಾನೆ ಅಂದರೆ, ಇವತ್ತೇನೂ ಒಳ್ಳೆ ಕನಸು ಬಿತ್ತು ನನಗೊಳಗೆ, ದಿವಸಾನೂ ಹೀಗೆ ಮಲ್ಕೊಳ್ತಾ ಇದ್ದ ಅಂದರೆ ರಾಜ್ಯ ನಮ್ಮ ಅರಮನೆಯನ್ನು ಕೋಶವನ್ನು ಕಾಯುವವರು ಯಾರು? ಅವನ ಕೆಲಸ ಏನು? ಕಾಯೋ ಕೆಲಸ. ಕಾಯೋ ಕೆಲಸ ಮಾಡಬೇಕಾದವನ ಕಾಯಬೇಕೇ ಹೊರತು ದಿವಸ ಒಂದೊಂದು ಚಂದ ಕನಸಿನ ಕಥೆ ಹೇಳಿಕತ್ರೆ ಗತಿ ಏನು? ಇವತ್ತು ನನಗೆ ಮಾತ್ರ ಒಳ್ಳೆಯದಾಗಿದೆ, ನವರತ್ನಹಾರ ಕೊಟ್ಟಿದ್ದೇನೆ, ಆದರೆ ರಾಜ್ಯಕ್ಕೆ ಒಳ್ಳೆಯದಲ್ಲ ಅಂತ. ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ಕೆಲವು ಪ್ರಸಂಗಗಳು ಮೇಲ್ನೋಟಕ್ಕೆ ಬಹಳ ಉಪಕಾರ ಇದ್ದಾಗಿರುತ್ತೆ, ಒಳಗೆ ನೋಡಿದರೆ ಅಪಕಾರವೂ ಇರುತ್ತೆ. ಹಾಗೆ ಇಲ್ಲಿ ಉಪಕಾರ ಅಪಕಾರಗಳ ಪ್ರಶ್ನೆ ಇಲ್ಲ, ಭಕ್ತಿ ಹಾಗೂ ಅಭಕ್ತಿ. ಮೇಲ್ನೋಟಕ್ಕೆ ಭಕ್ತಿ ಇದ್ದಾಗ ಅನ್ನಿಸ್ತದೆ ಕೃಷ್ಣನಿಗೆ ಯಾರೂ ಕಟ್ಟಬಾರದು ಅಂತ. ಕೃಷ್ಣನಿಗೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ತಿಳುವಳಿಕೆಯಲ್ಲಿ ನ್ಯೂನತೆ ಬಂತು, ಮಾಹಾತ್ಮ್ಯ ಜ್ಞಾನದಲ್ಲಿ ನ್ಯೂನತೆ ಬಂತು ಅಂತನ್ನೋದು ನಮಗಲ್ಲಿ ಕಾಣಿಸೋದಿಲ್ಲ. ಎಷ್ಟು ಪ್ರೀತಿ ವಿದುರನಿಗೆ ಕೃಷ್ಣನ ಮೇಲೆ ಅಂತ ಮಾತ್ರ ಕಾಣುತ್ತೆ. ಆ ರೀತಿ ಆ ಧರ್ಮದಲ್ಲಿ ಸೂಕ್ಷ್ಮತೆ ಇರುತ್ತೆ ಅನ್ನುವ ದೃಷ್ಟಿಯಲ್ಲಿ ವಿದುರನೂ ಕೂಡ ಶುದ್ಧ ಭಾಗವತ ಧರ್ಮದಲ್ಲಿ ರತನಾದವನಲ್ಲ, ಆದರೆ ಪರಮ ಭಗವದ್ಭಕ್ತನೇ ಅಲ್ಲ ಅಂತಲ್ಲ. ಈ ರೀತಿ ಭಾಗವತ ಧರ್ಮದಲ್ಲಿ ರತರಾದ ಮಹಾನುಭಾವರು ದೇವತೆಗಳು ಕೂಡ ಎಡುವ ಪ್ರಸಂಗ ಇರುತ್ತೆ. ಹಾಗಿದ್ದಾಗ ನಾವೆಲ್ಲ ಬಹಳ ಜಾಗರೂಕರಾಗಿದ್ದು ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಪರಮಾತ್ಮನಿಗೆ ಬಂಧನ ಎಂದಿಗೂ ಇಲ್ಲ, ನಿತ್ಯ ಮುಕ್ತನಾದವನು ಅಂತ ತಿಳಿದರೆ ನಮ್ಮ ಬಂಧನವನ್ನು ಮೋಚನೆ ಮಾಡಿ ನಮ್ಮನ್ನೂ ಮುಕ್ತರನ್ನಾಗಿ ಮಾಡುತ್ತಾನೆ ಎಂಬುದಾಗಿ ಆ ಭಗವಂತನ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಸಂದೇಶವನ್ನು ನೀಡುತ್ತಾ ಇದ್ದಾರೆ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. సర్వోత్తముడైన భగవంతుడు వామనావతారం తీసుకొని ఆ బలిచక్రవర్తి మహాయజ్ఞమంటపానికి వచ్చి బలిచక్రవర్తితో పూజను స్వీకరించి ఆ బలిచక్రవర్తి భక్తితో ప్రార్థన చేస్తాడు. నీ తేజస్సు, నీ వర్చస్సు దీన్ని చూస్తే మహా అద్భుతమైనటువంటి శక్తి కలిగిన వాడివి. నీ అలాంటి బ్రహ్మచారులకు దానమిస్తే మహాపుణ్యం కలుగుతుంది అనే నమ్మకం ఉంది. నీకేం కావాలో అడగవచ్చు, అవశ్యంగా నేను శ్రద్ధతో దానాన్ని ఇస్తాను అని చెప్తాడు. 3 పాదాలు భూమి మాత్రమే చాలు అంటాడు ఆ భగవంతుడు. అంతే చాలు, ఎక్కువ వద్దు అని. ఇంతే చాలా? నాలాంటి మహాదానశూరుల దగ్గర వచ్చి ఇంతే అడిగేది, ఇది నాకు అవమానం చేసినట్టు. ఇంకా గ్రామాన్ని అడుగు, జనపదాన్ని అడుగు, ఇంకా మహానగరాన్ని
ఏది అడిగినా ఇవ్వడానికి సామర్థ్యం ఉంది, అపేక్ష ఉంది, ఇవ్వడానికి పోతున్నాను, నీవు అడిగితే సంకల్పం చేస్తాను. ఇలా ఉన్నప్పుడు నాకు అవమానం చేస్తావా అంటే ఆయన అంటాడు, త్రిభిః క్రమైరసంతుష్ట. ఎవడికి ఇటువంటి 3 పాద భూమితో సంతోషం లేదో అటువంటి వాడికి సమగ్రమైన ద్వీపాన్ని ఇస్తే కూడా ఈ సమగ్రమైన ద్వీపమే నీది, జంబూద్వీపమే నీది, 3 ద్వీపాలు నీవి అని చెప్పినా సంతోషం కలగదు. తృప్తి చాలా ముఖ్యమైనటువంటిది. యదృచ్ఛాలాభ సంతుష్ట. ఎంత వస్తుందో, ఎంత అవసరమో అంత వస్తే దాంట్లోనే ఎవడు సంతోషం పొందుతాడో ఆయనే నిజంగా ఉత్తముడైన బ్రాహ్మణుడు. అందుచేత నాకు ఎక్కువ వద్దు అంటాడు. అప్పుడు 3 పాద భూమిని ఇస్తే 1 పాదంతో సమగ్రమైన ఊర్ధ్వలోకములను, ఇంకొక పాదంతో అధోలోకములను వ్యాపించి 3వ పాదాన్ని ఎక్కడ పెట్టాలి అని ప్రశ్నిస్తే ఆ బలిచక్రవర్తి తన శరీరాన్నే ముందట పెట్టి నా తల మీద పెట్టు అని చెప్తే ఆయన శిరస్సు మీద పెడతాడు. శిరస్సు మీద పెట్టి ఆ బలిచక్రవర్తిని ఉద్ధరిస్తాడు. ఇది వామనావతారంలో చేసింది. దీనివలన మనకేం చూపిస్తాడు భగవంతుడు అంటే, మనందరికీ ఎక్కువ అహంకారము మన బుద్ధి మీద ఉంది. బుద్ధివంతులము అనే అహంకారం మనకు ఎక్కువ ఉంది, అందరికీ, మానవులకు. ఈనాడు విజ్ఞాన యుగము, విజ్ఞాన యుగంలో వైజ్ఞానికమైనటువంటి ప్రగతి చాలా అద్భుతంగా బ్రహ్మాండంగా నడుస్తూ ఉంది. ఇటువంటి ప్రగతిని సాధించిన వారు ఎవరు అంటే మనమే అని అధికారం ఉంది, అహంకారం ఉంది మనకు. అందుచేత పరమాత్మ అంటాడు, ఈ సమగ్రమైనటువంటి బ్రహ్మాండము నా అధీనము. 2 పాదములతో సమగ్రమైనటువంటి బ్రహ్మాండాన్నే వ్యాపించి ఆ బ్రహ్మాండంలో అంతటా నిండి ఉండేవాడు, వాడిని నేను అని చూయించి, ఇటువంటి బ్రహ్మాండంలో ఉన్న ఒక సామాన్యుడైన నీవు నేనే స్వతంత్రుణ్ణి అనుకోకు. నీ బుద్ధి, నీ శరీరము, నీ పుణ్యము, నీ పాపము, నీ బంధువులు, నీ సామ్రాజ్యము, ప్రతి ఒక్కటి కూడా నా అధీనము అని చూయించడానికి సాంకేతికంగా ఆయన శిరస్సు మీద తన పాదాన్ని పెట్టినాడు భగవంతుడు. అంటే మనమందరం దీన్ని ప్రతిరోజు తలుచుకోవాలి. ఏదో 2 మాటలను మాట్లాడతాము, ఆలోచన చేస్తాము, సుఖంతో ఉన్నాము, ఐశ్వర్యం ఉంది, సౌభాగ్యం ఉంది, ఏదో ఒక చిన్న సామ్రాజ్యాన్ని వారి వారి యోగ్యతానుసారంగా వారి ఇంట్లో ఆ భగవంతుని అనుగ్రహంతో ఐశ్వర్యంతో ఉన్నారు అంటే అది భగవంతుని ప్రసాదము అనుకోవాలి తప్ప నాది అనే అహంకారం ఉండకూడదు అని భగవంతుడు ఆ బలిచక్రవర్తికి నేర్పించినాడు. ఆయన్ని పెట్టుకొని మనందరికీ భగవంతుడు ఈ ఉపదేశాన్ని ఇచ్చినాడు అని శ్రీమద్భాగవతము చెప్తూ ఉంది. కావున ప్రతి ఒక్క పదార్థము కూడా భగవంతుని అధీనము అని తెలుసుకోవాలి అని శ్రీమద్భాగవతము సందేశాన్ని ఇస్తుంది. శ్రీకృష్ణార్పణమస్తు.